ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಿಚನ್ ಕ್ಯೂರಿಯಸ್ ಚಾನಲ್. ಇವತ್ತು ಬೆಂಡೆಕಾಯಿ ಫ್ರೈ ಮಾಡೋಣ ಬನ್ನಿ. ಅದಕ್ಕೆ ನಾನು ಒಂದು 1/4 kg ಅಷ್ಟು ಬೆಂಡೆಕಾಯಿ ತೊಗೊಂಡೇನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಆಮೇಲೆ ಒಂದು 4 ಹಸಿಮೆಣಸಿನ್ಕಾಯಿ, ಆಮೇಲೆ ಒಂದು 5-6 ಹೆಸರು ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಕರಿಬೇವು ತೊಗೊಂಡೆ. ಬರೀ ನೆಕ್ಸ್ಟ್ ಪ್ರೊಸೀಜರ್ ನೋಡೋಣ. ನಾನು ಸ್ವಲ್ಪ ದೊಡ್ಡ ಪೀಸ್ನಷ್ಟು ಬೆಂಡೆಕಾಯಿ ಕಟ್ ಮಾಡ್ಕೊಳತ್ತೀನಿ. ಇಷ್ಟೇ ದೊಡ್ಡ ಪೀಸ್ನಷ್ಟು ಮಾಡ್ಕೊರಿ ನೀವು. ಇದನ್ನೀಗ ನಾವು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ಉದ್ದದನೆ ಹಿಂಗೆ ಕಟ್ ಮಾಡ್ಕೋತೀನಿ. ಬೆಳ್ಳುಳ್ಳಿನ ಸ್ವಲ್ಪ ಕ್ರಷ್ ಮಾಡ್ಕೊತೀನಿ. ಈಗ ಬೆಂಡೆಕಾಯಿನ ಫ್ರೈ ಮಾಡ್ಕೊಳ್ಳೋಣ. 3-4 ನಿಮಿಷ ಈ ಬೆಂಡೆಕಾಯಿನ ನಾವು ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾವು ಕ್ರಷ್ ಮಾಡಿಟ್ಕೊಂಡಿರೋ ಬೆಳ್ಳುಳ್ಳಿ, ಆಮೇಲೆ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಎಲ್ಲ ಸೇರಿ ನಾವೀಗ ಇನ್ನೂ ಒಂದು 3-4 ನಿಮಿಷ ಮತ್ತೆ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಸ್ವಲ್ಪ ಈ ಜಲ್ ಐತಲ್ಲ, ಇದೆಲ್ಲ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ನೀವು ನೋಡ್ಬೋದು, ಈರುಳ್ಳಿ ಮತ್ತು ಬೆಂಡೆಕಾಯಿ ಎರಡು ಈಕ್ವಲ್ ಆಗಿ ಫ್ರೈ ಆಗ್ಯಾವ್ರಿ. ಅರ್ಧ ಸ್ಪೂನ್ ಆಗೋಷ್ಟು ಅರಶಿನದ ಪುಡಿ ಹಾಕೋತೀನಿ. 1 ಸ್ಪೂನ್ ಆಗೋಷ್ಟು ಮೆಜರ್ಮೆಂಟಿಂದ ಸ್ವಲ್ಪ ಜೀರಾ ಪೌಡರ್ ಆ್ಯಡ್ ಮಾಡ್ಕೋತೀನಿ ನಾನು. ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ, ಇದನ್ನು 1 ಸ್ಪೂನ್ ಆಗೋಷ್ಟು ಡ್ರೈ ಮ್ಯಾಂಗೋ ಆಮ್ಚೂರ್ ಪೌಡರ್ ಹಾಕ್ಕೊಳತ್ತೇನೆ ರೀ. ಅಂದರೆ ಹುಳಿ ಫ್ಲೇವರ್ ಬರಲಿ, ಸ್ವಲ್ಪ ಚಟ್ಪಟ್ ಫ್ಲೇವರ್ ಬರಲಿ ಅಂಥೇಳಿ. ಇದೆಲ್ಲ ಈಗ ನಾನು ಮಿಕ್ಸ್ ಮಾಡ್ಕೊತೀನಿ. ಸೊ 1 ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಳ್ಳೋದು. ಈಗ ಲಾಸ್ಟ್ಗೆ ಕರಿಬೇವು ಹಾಕೋತೇನೆ ರೀ. ಅಂದರೆ ಫುಲ್ ರೋಸ್ಟ್ ಆಗಲಿಲ್ಲ ಅಂದರೆ ಕರಿಬೇವು ಸ್ವಲ್ಪ ಟೇಸ್ಟ್ ಬರ್ತೈತಿ, ಹಾಫ್ ರೋಸ್ಟ್ ಥರ. 2 ನಿಮಿಷ ಮಿಕ್ಸ್ ಮಾಡ್ಕೋತೇವೆ. ಫುಲ್ ಫ್ರೈ ಆಗಿ ಉದುರಾಗಿ ಆಗೈತಿ. ಇದನ್ನೀಗ ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ.